ಕನ್ನಡದ ಅಥವಾ ತೆಲುಗಿನ ಯಾವ ನಟ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ? ನಂಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. Okay. ತುಂಬಾ ವರ್ಷದಿಂದ ಹೇಳ್ತೀನಿ, ದರ್ಶನ್ ಸರ್ ಅಂದ್ರೆ ಇಷ್ಟ ನಂಗೆ. ಅಂಡ್ ತೆಲುಗು ಅಲ್ಲಿ ಅಲ್ಲು ಅರ್ಜುನ್ ಅವರಂದ್ರೆ ತುಂಬಾ ಇಷ್ಟ. Okay. ದರ್ಶನ್ ಅವ್ರನ್ನ ಭೇಟಿ ಆಗಿದ್ರೆ ಯಾವಾಗಾದ್ರು? ಅಂದ್ರೆ ಭೇಟಿ ಅಂದ ಹಾಗೆ ನಾನು ಹೇಳದ್ನಲ್ಲ, ನನ್ಗೆ ದೂರದಿಂದಾನೇ ನೋಡ್ತೀನಿ ಬಿಟ್ರೆ ನಂಗೆ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸೋದಕ್ಕೆ ತುಂಬಾನೇ ನನ್ ಸ್ವಲ್ಪ ಶೈ ನೇಚರ್ ನಾನು. ಸೊ ನನ್ಗೆ ಒಟ್ಟಿಗೆ ಒಂದೇ ಕಡೆ ಶೂಟ್ ನಡೀತಿತ್ತು, RS ಗೌಡ ಸ್ಟುಡಿಯೋಲಿ ಅವ್ರದ್ದು ಮೂವಿ ಶೂಟ್ ನಡೀತಾ ಇತ್ತು, ನಮ್ದು ಈ ಕಡೆ ಸೀರಿಯಲ್ ಶೂಟ್ ನಡೀತಾ ಇತ್ತು. ಸೊ ಎಲ್ರು ಹೋಗ್ತಿದ್ರು, ಅಲ್ಲೇ ಇದ್ರು, ನಾನು ನೋಡಿದೀನಿ. ಅಂದ್ರೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ನಿಮ್ಗೆ ಕಾರ್ ಒಳಗಡೆ ಕುತ್ಕೊಂಡಿದ್ದೆ, ಸರಿ ಗೊತ್ತಿಲ್ಲ ಅದು. ಅವರು ಅವ್ರದ್ದು ಸೆಟ್ ಇಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇದ್ರು, ನಾನು ಹಿಂಗ್ ಕಾರ್ ಒಳಗಡೆ ಕುತ್ಕೊಂಡ್ ನೋಡ್ತಾ ಇದ್ದೆ, ಅವ್ರು ಹಿಂಗ್ ಪಾಸ್ ಆಗ್ತಾ ಇದ್ರು. ಅಂಡ್ ಅಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಅವ್ರು ಹಿಂಗೆ ಕ್ಯಾರವನ್ ಹತ್ಬೇಕಾದ್ರೆ ಆತರ ನೋಡಿದೀನಿ ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಿ ಮಾತಾಡ್ಸಿಲ್ಲ. ದರ್ಶನ್ ಅವರ ಯಾವ ಸಿನಿಮಾವನ್ನ ಫಸ್ಟ್ ನೋಡಿದ್ದು ಅಂಡ್ ಯಾವ ಸಿನಿಮಾ ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತು ಅಂತ? ಅಂದ್ರೆ ದರ್ಶನ್ ಸರ್ದು ಮೆಜೆಸ್ಟಿಕ್ ಬಂದಾಗಿಂದ ನಾನು ಎಲ್ಲಾ ಮೂವಿಗಳನ್ನ ನೋಡಿದೀನಿ, ಇಲ್ಲಿವರೆಗೂ ನೋಡ್ತಾ ಇದ್ದೀನಿ. ನಂಗೆ ಇಷ್ಟವಾದ ಮೂವಿ ಅಂತ ಅಂದ್ರೆ ತುಂಬಾ ಇದೆ. ಅಂದ್ರೆ ಅವ್ರು ಇವಾಗ ಯಾವ್ದೇ ಮೂವಿ ಮಾಡಿದ್ರು ನಾನು ಹೋಗಿ ನೋಡ್ತೀನಿ. ನನ್ಗೆ ಅದು ಇದು ಅಂತಾರೆ, ಅವ್ರು ಯಾವ್ದೇ ಒಂದು ಚಿಕ್ಕ ಒಂದು ಬಿಟ್ಟಲ್ಲಿದ್ದಾರೆ ಅಂದ್ರೆ ನಂಗೆ ನೋಡೋದಕ್ಕೆ ಇಷ್ಟನೇ. ಬಟ್ ನಂಗೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ದರ್ಶನ್ ಸರ್ ಇನ್ ಕೇಸ್ ಇಂಟರ್ವ್ಯೂ, ಐ ನೋ ಅವ್ರಿಗೆ ಸಿಗಲ್ಲ ಇಂಟರ್ವ್ಯೂ, ಬಟ್ ಇನ್ ಕೇಸ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಣಿಸಿದ್ರೆ ನಂಗೆ ಒಂದ್ ರಿಕ್ವೆಸ್ಟ್ ಇದೆ ದರ್ಶನ್ ಸರ್ ಹತ್ರ. ಈಗಿನ ಮೂವೀಸು ತುಂಬಾ ಚೆನ್ನಾಗಿದೆ, ಮಾಸ್ ಮೂವೀಸ್ ಹೌದು ಚೆನ್ನಾಗಿದೆ, ನೋಡಕ್ ಇಷ್ಟನೇ ಅವ್ರನ್ನ. ಬಟ್ ಅದ್ರ ಜೊತೆಗೆ ಅವಾಗ ಮಾಡ್ತಿದಲ್ವಾ ನಮ್ಮ ಪ್ರೀತಿಯ ರಾಮು ಆಗಿರ್ಬೋದು, ಮೆಜೆಸ್ಟಿಕ್ ಅಂದ್ರೆ ಲೈಕ್ ಅದೊಂದ್ ಬೇರೆನೇ ಜಾನರ್ ಅನ್ಸತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೋಡೋದಕ್ ಇಷ್ಟನೋ ಇವಾಗ ಆತರ ಮೂವೀಸ್ಗಳನ್ನ, ಬಟ್ ನಂಗಂತೂ ಈಗ್ಲೂ ನಂಗೆ ಅದೇ ತರ ಮೂವೀಸ್ ಇಷ್ಟ. ನನ್ಗೆ ಇವಾಗಿನ ಮೂವೀಸು ಸರ್ ಮೂವೀಸ್ ನಾನು ಹೋಗಿ ಒಂದ್ಸಲ ನೋಡಿದ್ರು ಆತರ ಮೂವೀಸ್ನ ನಾನು ಮತ್ತೆ ಮತ್ತೆ ಹಾಕೊಂಡು ನನ್ನ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ. ಸೊ ಮೆಜೆಸ್ಟಿಕ್ ಆಗಿರ್ಬೋದು, ಅಂಡ್ ರಮ್ಯಾ ಅವ್ರದ್ದು ಮತ್ತೆ ಅವ್ರದ್ದು ದತ್ತ, ಎಷ್ಟು ಒಂಥರ ಲೈಕ್ ತುಂಬಾ ಸರ್ ಕ್ಯೂಟ್ ಆಗಿ ಕಾಣಿಸ್ಕೊಂತ ಇದ್ರು. ಅಂದ್ರೆ ಲೈಕ್ ಮಾಸ್ ಜೊತೆಗೆ ಅವ್ರದೊಂದು ಕ್ಯೂಟ್ನೆಸ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅಂದ್ರೆ ಅವ್ರು ಫನ್ ಮಾಡ್ಕೊಂಡು, ಅಂಡ್ ಅವ್ರದ್ದು ಕೋಮಲ್ ಅವ್ರ ಕಾಂಬಿನೇಷನ್ ಆಗಿರ್ಬೋದು, ಅಂಡ್ ಅವ್ರದ್ದು ಬುಲೆಟ್ ಪ್ರಕಾಶ್ ಅವ್ರ ಕಾಂಬಿನೇಷನ್ ಆಗಿರ್ಬೋದು, ಅದೆಲ್ಲ ಈಗ್ಲೂ ಅಂದ್ರೆ ಲೈಕ್ ವಿತ್ ಡೈಲಾಗ್ ನಾವ್ ಹೇಳ್ಬೋದು. ಅಂದ್ರೆ ಆ ತರ ರಿಜಿಸ್ಟರ್ ಆಗ್ಬಿಡಿದೆ ನಮ್ಮ ಮೈಂಡ್ ಅಲ್ಲಿ. ನಂಗೆ ಆತರ ಮೂವೀಸ್ ಅಂದ್ರೆ ಲೈಕ್ ಈಗ್ಲೂ ಅಗೇನ್ ಸರ್ ಆತರ ಫುಲ್ ಸ್ವಲ್ಪ ಫನ್ ಇರೋ ತರ ಎಲ್ಲ ಮೂವೀಸ್ ಮಾಡ್ಬೇಕಂತ ಇಷ್ಟ ನಂಗೆ. ರಮ್ಯಾ ಅವರು, ರಕ್ಷಿತಾ ಅವರು ಹಾಗೇನೆ ದರ್ಶನ್ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ದತ್ತ ಸಿನಿಮಾದಲ್ಲಿ ರಮ್ಯಾ ಅವರ ಜೊತೆಗೆ. ಹಾಗೇನೆ ಮಂಡ್ಯದಲ್ಲಿ ಹಾಗೇನೆ ಸುಂಟರಗಾಳಿ ಜೊತೆಗೆ ಕಲಸಿಪಾಳ್ಯದಲ್ಲ ರಕ್ಷಿತಾ ಮತ್ತೆ ದರ್ಶನ್ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ. ಈಗ್ಲೂ ಕೂಡ ಅವರಿಬ್ಬರ ಸುಂಟರಗಾಳಿ ಸಾಂಗ್ ಬಂತು ಅಂತಂದ್ರೆ ಎಲ್ಲೂ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ತುಂಬಾ ಚಿಳ್ಳೆ ಚಪ್ಪಾಳೆ ಕೇಕೆಗಳೆಲ್ಲ ಹಾಕ್ತಾರೆ. ಹೆಂಗಿತ್ತು ಅವನ್ ಕ್ರೇಜಿ ಕಾಂಬಿನೇಷನ್ ಅಂತ? ತುಂಬಾ ಇಷ್ಟ ನನ್ಗೆ. ಅಂದ್ರೆ ನನ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ ನಾನು ಹೇಳ್ಬೋದಾ ಇಲ್ವಾ ಇದನ್ನ ಅಂತ. ಬಟ್ ನೀವೇ ಕುತ್ಕೊಂಡ್ ನನಗ್ ಗೊತ್ತಿಲ್ಲ, ಈಗನ್ ಮೂವೀಸ್ ನಮ್ಗೆ ರಿಜಿಸ್ಟರ್ ಆಗೋದಕ್ಕಿಂತ ನಮ್ಗೆ ಮೊಬೈಲ್ ತಗೊಂಡ್ ಏನಾದ್ರು ನೋಡ್ಬೇಕು ಒಂಥರ ಟೈಮ್ ಪಾಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಆವಾಗಿನ ಮೂವೀಸೇ ನಮ್ಗೆ ಇಷ್ಟ ಆಗೋದು. ಈಗಿನ ಮೂವೀಸ್ ನಾವ್ ಏನ್ ಒಂದ್ಸಲ ನೋಡ್ಬೋದೇನೋ ಥಿಯೇಟರ್ ಅಲ್ಲಿ, ಬಟ್ ಆಗಿನ ಮೂವೀಸ್ ನ ನಾವ್ ಮತ್ತೆ ಮತ್ತೆ ರಿಪೀಟ್ ಮಾಡಿರ್ಬೋದು. ಇವನ್ ರಮ್ಯಾ ಅವರು ಆಗಿರ್ಬೋದು, ದರ್ಶನ್ ಸರ್ ಕಾಂಬಿನೇಷನ್ ಆಗಿರ್ಬೋದು, ಆಮೇಲೆ ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಅವ್ರ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ತುಂಬಾ ಬ್ಯೂಟಿಫುಲ್ ಅನ್ನೋ ತರ ಫೀಲ್ ಆಗುತ್ತೆ. ತರ ಫೀಲ್ ಗುಡ್ ಮೂವೀಸ್ ಅನ್ನೋ ತರ ಅನ್ಸತ್ತೆ. ಅಂದ್ರೆ ಈಗಿನ ಮೂವೀಸ್ ಚೆನ್ನಾಗಿದೆ, ಬಟ್ ನಂಗೆ ಆ ತರದ್ದು ತುಂಬಾನೇ ಇಷ್ಟ. ಸೊ ಆತರ ಮೂವೀಸ್ ಇವಾಗ್ಲೂ ಬಂದ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಬಿಕಾಸ್ ಯಾಕಂದ್ರೆ ನೀವ್ ಇಷ್ಟಪಡ್ತಿದ್ರಲ್ಲ, ನಮ್ಮ ಚಾನಲ್ ಅಲ್ಲಿ ದರ್ಶನ್ ಅವರ ಫ್ಯಾನ್ಸ್ ತುಂಬಾ ಜನ ಇದಾರೆ. ಮೇ ಬಿ ರೀಚ್ ಮಾಡಿಸಬಹುದು ದರ್ಶನ್ ಅವರೊಟ್ಟಿಗೆ. ನಿಮ್ಮ ರಿಕ್ವೆಸ್ಟ್ ಮಾಡ್ಬೋದು. ಇನ್ನು ನೆಗೆಟಿವ್ ಆಗಿ ಮಾತ್ರ ತಗೊಂಬೇಡಿ. ಅದೇ ನಾನು ಹೇಳ್ತಿರೋದು ಈಗಿನ ಮೂವೀಸ್ ತುಂಬಾ ಚೆನ್ನಾಗಿದೆ. ನಾನು ದರ್ಶನ್ ಸರ್ ಫ್ಯಾನ್ ಆಗಿ ನಾನು ಹೋಗಿ ನೋಡ್ತೀನಿ. ಬಟ್ ಅದ್ರ ಜೊತೆಗೆ ಸರ್ ಆತರ ಅಂದ್ರೆ ಲೈಕ್ ತುಂಬಾ ದಿನ ಆಯ್ತು ಸರ್ ಆತರ ಕ್ಯೂಟ್ ಆಗಿ ಕಾಣಿಸ್ಕೊಂಡು, ಅಂದ್ರೆ ಆತರ ಫುಲ್ ಒಂಥರ ಲವರ್ ಬಾಯ್ ಆಗಿ ಒಂಥರ ಆತರ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಾಗ್ತಿದ್ಯಾ ಅಂದ್ರೆ ಲೈಕ್ ಅವಾಗ ಮಾಡ್ತಾ ಇದ್ದಿದ್ದೆಲ್ಲ ತುಂಬಾ ಚಂದ ಅನ್ನಿಸ್ತಿತ್ತು. ಇವಾಗ ಮತ್ತೆ ಸರ್ ಒಂದ್ಸಲ ಆತರ ಕಾಣಿಸ್ಕೊಬೇಕು ಅಂತ. ಇಲ್ಲ, ನೆಗೆಟಿವ್ ಅಂತ ಏನ್ ತಗೊಳ್ಳುವಂತದಿಲ್ಲ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಪ್ರತಿಯೊಬ್ಬ ಅಭಿಮಾನಿಗೂ ತಮ್ಮ ನೆಚ್ಚಿನ ನಟನನ್ನ ಹಿಂಗೆ ನೋಡ್ಬೇಕು ಅನ್ನುವಂಥದ್ದು ಅಭಿಪ್ರಾಯ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ. ಇಲ್ಲ ಅಂದ್ರೆ ನೆಗೆಟಿವ್ ಅನ್ನೋದನ್ನ ಯಾಕೆ ಹೇಳ್ದೆ ಅಂತಂದ್ರೆ, ಅಗೇನ್ ಇದೊಂದು ಟಾಪಿಕ್ ಆಗತ್ತೆ. ಈಗ ಲೈಫ್ ಅಲ್ಲಿ ಏನಾಗಿದೆ, ನಾವ್ ಏನೇ ಒಂದು ಸೆಂಟೆನ್ಸ್ ಎಸ್ಪೆಷಲಿ ಇವಾಗ ನಾವು ಒಂದು ಪಬ್ಲಿಕ್ ಫಿಗರ್ ಅಂತ ನಾವ್ ಆಗ್ತಿದೀವಿ ಅಂತ ಅಂದಾಗ ಒಂದು ಸೆಂಟೆನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಏನ್ ಮಾತಾಡ್ತೀವಿ ಅನ್ನೋದು. ಅಂಡ್ ನಾವ್ ಯಾವ್ದೇ ರೀತಿಯಲ್ಲಿ ಮಾತಾಡಿದ್ರು ತಗೊಳ್ಳೋರು ಎರಡ್ ರೀತಿಲೂ ತಗೊಬಹುದು. ಒಂದು ನೆಗೆಟಿವ್ ಆಗು ತಗೋಬಹುದು, ಪಾಸಿಟಿವ್ ಆಗು ತಗೋಬಹುದು. ಅಂಡ್ ಕೆಲವ್ರು ತಗೋಬಹುದು ಅಂಡ್ ಬೇಕಂತಾನೆ ಮಾಡ್ಲೂಬಹುದು ಅದನ್ನ ನೆಗೆಟಿವ್ ಆಗಿ. ಸೊ ಅದಕ್ಕೆ ಇಟ್ಸ್ ಬೆಟರ್ ಹೇಳ್ಬಿಡೋದು ಒಳ್ಳೇದು. ಅಂಡ್ ಈಗ ಸೋಷಿಯಲ್ ಮೀಡಿಯಾ ಅಂತೂ ಹಾಗೆ ಟರ್ನ್ ಆಗೋಗಿದೆ. ಅಂದ್ರೆ ಯಾರಿಗೆ ಆಗಿರ್ಬೋದು, ಬರೀ ಆರ್ಟಿಸ್ಟ್ ಅಂತಲ್ಲ,
ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಎಲ್ರಿಗೂ ಹಂಗೆ ಆಗಿದೆ. ಅಂದ್ರೆ ಅವ್ರು ಏನೇ ಒಂದು ಪೋಸ್ಟ್ ಮಾಡ್ಬೇಕು, ಏನೇ ಒಂದು ಮಾತಾಡ್ಬೇಕು ಅಂದ್ರೂ ಫ್ರೀಡಮ್ ಅನ್ನೋದು ಎಲ್ಲೋ ಒಂದ್ ಕಡೆ ಹೋಗ್ತಿದೆ ಅನ್ನೋ ತರ ಅನ್ಸುತ್ತೆ. ಪ್ಲಸ್ ಪಾಯಿಂಟು ಇದೆ, ಸೋಷಿಯಲ್ ಮೀಡಿಯಾ ಇಂದ ಪ್ಲಸ್ ಪಾಯಿಂಟ್ ತುಂಬಾನೇ ಇದೆ. ಅಂದ್ರೆ ಇವಾಗ ಎಲ್ಲೋ ಒಂದ್ ಕಡೆ ನಾವು ಹೋಗ್ತಿದೀವಿ ಅಂತಂದಾಗ ನಮ್ ಸೇಫ್ಟಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಪಟ್ ಅಂತ ಒಂದು ಲೈವ್ ಬರ್ಬೋದು. ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಇದೆ. ಅಂಡ್ ಈ ಕರಿಯರ್ ವೈಸ್ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಮೈನಸ್ಸು ಇದೆ. ಅಂಡ್ ಅದು ಒಂದು ರಿಕ್ವೆಸ್ಟ್ ನನ್ನ ಜನದ ಹತ್ರ, ಯಾರಾದ್ರೂ ಒಂದನ್ನ ಏನಾದ್ರು ಹೇಳ್ತಿದ್ದಾರೆ ಅಂತಂದ್ರೆ ಓಕೆ, ಇನ್ ಕೇಸ್ ನಿಮ್ಗೆ ತಪ್ಪು ಅನ್ಸಿದ್ರೆ ತಪ್ಪು ಅಂತ ಹೇಳಿ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡೋದು, ನೆಗೆಟಿವ್ ಮಾಡೋದು, ಆ ಪರ್ಸನ್ಗೆ ಅವ್ರಿಗೆ ಎಷ್ಟು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಸ್ಟ್ರಾಂಗ್ ಇರೋರು ತುಂಬಾ ಸ್ಟ್ರಾಂಗ್ ಆಗಿ ತಗೊಂತಾರೆ, ಬಟ್ ಸ್ವಲ್ಪ ಸ್ಟ್ರಾಂಗ್ ಇಲ್ದಿರೋ, ಯಾರು ಸಪೋರ್ಟ್ ಇಲ್ದಿರೋರು ಸಡನ್ ಆಗಿ ಯಾರಿಗೂ ತಗೊಳೋದಕ್ಕಾಗಲ್ಲ. ಸೊ ಅಗೇನ್ ಅದಕ್ಕೆ ತುಂಬಾನೇ ಕಾನ್ಶಿಯಸ್ ಆಗಿರ್ಬೇಕು. ಏನಾದ್ರು ಹೇಳ್ಬೇಕಂದ್ರೆ ಎಸ್ಪೆಷಲಿ ಇವಾಗ ಸರ್ ತರ ತುಂಬಾನೇ ಅಂದ್ರೆ ಲೈಕ್ ಸ್ಟಾರ್ ಅಂತವ್ರ ಹತ್ರ ಮಾತಾಡ್ಬೇಕು ಅಂತಂದ್ರೆ ನಾವು ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕು, ಅವ್ರ ಬಗ್ಗೆ ಮಾತಾಡ್ಬೇಕು. ಬಿಕಾಸ್ ಅವ್ರು ಯಾವತ್ತೂ ಹಂಗ್ ತಗೊಳಲ್ಲ. ಇವಾಗ ನಾನು ಹೇಳೋ ಮಾತನ್ನ ಮೇ ಬಿ ಸರ್ ಇನ್ ಕೇಸ್ ನೋಡಿದ್ರೆ ಅವ್ರು ನಮ್ಮ ಆಸೆ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಆಗ್ಬೋದು. ಬಟ್ ಜನ ಅದನ್ನ ಹೇಗ್ ತಗೋತಾರೆ, ಈಗ ಕೆಲವ್ರಿಗೆ ಅದ್ ನೆಗೆಟಿವ್ ಆಗಿ ಅನ್ಸ್ಬೋದು. ಏನ್ ಇವಾಗ ಬರ್ತಿರೋ ಮೂವೀಸ್ ಚೆನ್ನಾಗಿಲ್ವಾ ಹಂಗಂದ್ರೆ ನಿಮ್ಗೆ ಅದೇ ತರ ಬೇಕಾ, ಹಂಗೆ ಹಿಂಗೆ ಅಂತ ಬೇಕಾದ್ರೆ ನೆಗೆಟಿವ್ ಆಗು ಹೇಳ್ಬೋದು. ಸೊ ಅದಕ್ಕೆ ನಂದು ಡಿಸ್ಕ್ರಿಪ್ಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.